ಬಿಸಿಲ ಬೇಗೆಯಿಂದ ತತ್ತರಿಸೋದಂತ ಜನರಿಗೆ ಮಳೆರಾಯ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದಾನೆ. ಬೆಂಗಳೂರಿನ ಹಲವೆಡೆ ಗುಡುಗು ಸಹಿತ ಜೋರು ಮಳೆ, ಬಿಸಿಲ ತಾಪಕ್ಕೆ ತಂಪೆರೆದಿದ್ದಾನೆ ಮಳೆರಾಯ. ಹವಾಮಾನ ಇಲಾಖೆ ಹೇಳಿತ್ತು ಏಪ್ರಿಲ್ 17ರವರೆಗೂ ಕೂಡ ಧಾರಾಕಾರ ಮಳೆ ಆಗುತ್ತೆ ಅಂತ ಹೇಳಿ. ರಸ್ತೆ ಬದಿಯಲ್ಲಿ ನೀರು ನಿಂತ್ಕೊಂಡಿದೆ, ಜೋರು ಮಳೆಗೆ ಕೆರೆಯಂತಾಗಿದೆ ಬೆಂಗಳೂರಿನ ರಸ್ತೆಗಳೆಲ್ಲ. ನೀರು ಹೋಗಕ್ಕೆ ಜಾಗ ಇದ್ರೆ ತಾನೆ. ಧಾರಾಕಾರ ಮಳೆಗೆ ವಾಹನ ಸಂಚಾರ ಅಸ್ತವ್ಯಸ್ತ, ಅದು ಸಾಮಾನ್ಯ ಬೆಂಗಳೂರಿನಲ್ಲಿ. ಇನ್ನು ಬೆಂಗಳೂರಿನ ಹಲವೆಡೆ ಆಗ್ತಾ ಇರುವಂಥ ಮಳೆಯ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ. ಸ್ವಲ್ಪ ಕೂಲ್ ಆಗ್ತಾ ಇದೆ ಬೆಂಗಳೂರು. ಏಪ್ರಿಲ್ 17ರವರೆಗೂ ಕೂಡ ಈ ರೀತಿಯಾಗಿ ಮಳೆ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟು 14 ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಮಳೆ ಸುರಿಯುತ್ತೆ ಅಂತ ಆಗಲೇ ಹವಾಮಾನ ಇಲಾಖೆ ಹೇಳಿದೆ. ಏಪ್ರಿಲ್ 12ರಿಂದನೇ 10ರಿಂದ ಅಂತ ಹೇಳಿದರು, ಬಟ್ 11ನೇ ತಾರೀಕಿನಿಂದ ಅದು ಆರಂಭವಾಗಿದೆ. ಅಲ್ಲಲ್ಲಿ ಮಳೆ ಬೀಳುವಂಥದ್ದು ಈಗ ಬೆಂಗಳೂರಿನಿಗೆ ಬಂದು ತಲುಪಿದೆ. ಇನ್ನೊಂದು 2 ದಿನವೂ ಇದೇ ರೀತಿಯಾಗಿ ವಾತಾವರಣ ಇರುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಹೇಳಿದೆ. ಸ್ವಲ್ಪ ಕೂಲಾಗಿರಿ, ಬಿಸಿಲಿನ ಧಗೆಯಿಂದ ನೀವೆಲ್ಲ ಬೆಂದು ಹೋಗಿದ್ರೆ ಈಗ ಸ್ವಲ್ಪ ಕೂಲಾಗಿ ಇರೋಕ್ಕೆ ಅವಕಾಶ ಕೊಟ್ಟಿದೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಶ್ರೀರಾಮ್ಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಒಂದು ರೀತಿಯಾಗಿ ಬಿಸಿಲ ಧಗೆಗೆ ಜನ ಎಲ್ಲ ತತ್ತರಿಸೋಗ್ಬಿಟ್ಟಿದೆ. ಯಪ್ಪ ಏನು ಬಿಸಿಲಪ್ಪ, ಆಚೆ ಬರೋಕೆ ಸಾಕಾಗೋಗ್ಬಿಟ್ಟಿದೆ ಅನ್ನೋ ಮಟ್ಟಕ್ಕಿತ್ತು. ಸೊ ಈಗ ಬೆಂಗಳೂರು ಫುಲ್ ಕೂಲ್ ಆಗ್ಬಿಟ್ಟಿದೆಯಾ ಹೇಗೆ ಅಂತ? ಈಗಾಗಲೇ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಭಾರಿ ಮಳೆ ಕೂಡ ಆರಂಭ ಆಗಿದೆ. ಒಂದು ಮಧ್ಯಾಹ್ನದ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ಮೋಡ ಕವಿದ ವಾತಾವರಣ ಇತ್ತು. ಇವತ್ತು ಕೂಡ ಮಳೆ ಬರುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೂಡ ಕೊಟ್ಟಿತ್ತು. ಅದರಂತೆ ಈಗ ಸತತ ಅರ್ಧ ಗಂಟೆಯಿಂದಲೂ ನಗರದ ಬಹುತೇಕ ಭಾಗಗಳಲ್ಲಿ ಈಗ ಮಳೆ ಆರಂಭ ಆಗಿದೆ. ಸದ್ಯ ಸರ್ಕಲ್ ಮಾರಮ್ಮ ಆ ಭಾಗದ ಪ್ರದೇಶಗಳಲ್ಲಿ ಕೂಡ ಭಾರಿ ಮಳೆ ಇದೆ. ಈಗ ದ್ವಿಚಕ್ರ ವಾಹನ ಸವಾರರು ಈಗ ಈ ಮಳೆಯಲ್ಲಿ ಹೋಗೋದಕ್ಕೆ ಒಂದಿಷ್ಟು ಅರಸಾಹಸವನ್ನು ಪಡ್ತಾ ಇದ್ದಾರೆ. ಸಹಜವಾಗಿ ಬಿಸಿಲಿನ ಧಗೆಗೆ ಒಂದಿಷ್ಟು ವಾಹನ ಸವಾರರು ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಸುಸ್ತಾಗಿದ್ರು. ಈಗ ಆ ಬಿಸಿಲ ಧಗೆ ಏನಿದೆ ಅದು ಸಂಪೂರ್ಣವಾಗಿ ತಣ್ಣಗಾಗಿದೆ. ಇನ್ನೂ ಕೂಡ ಇನ್ನೂ 2 ಗಂಟೆಗಳ ಕಾಲ ಭಾರಿ ಮಳೆ ಆಗಬಹುದು ಅನ್ನುವಂತಹ ಒಂದಿಷ್ಟು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೂಡ ಕೊಟ್ಟಿದೆ. ಅದರ ಜೊತೆಗೆ BBMP ಕೂಡ ಯಾವ ತಗ್ಗು ಪ್ರದೇಶಗಳಲ್ಲಿ ಏನೆಲ್ಲ ಅವಾಂತರಗಳಾಗ್ತಾ ಇತ್ತು ಅಲ್ಲೆಲ್ಲ ಒಂದಿಷ್ಟು ಅಂದರೆ ಯಾವುದೇ ಅನಾಹುತಗಳು ಆಗದೇ ಇರುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಸೊ ಈಗ ಅರ್ಧ ಗಂಟೆಯಿಂದಲೂ ಕೂಡ ಮಳೆ ಆರಂಭ ಆಗಿದೆ. ಸೊ ಈ ಮಳೆ ಏನಾದರೂ ಹಾಗೆ ಕಂಟಿನ್ಯೂಸ್ ಆದರೆ ಒಂದಿಷ್ಟು ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಲಿವೆ. ಈಗ ಸದ್ಯಕ್ಕಂತರೂ ನಗರದ ಬಹುತೇಕ ಭಾಗಗಳಲ್ಲಿ ಮಳೆ ಸುರಿತಾ ಇದೆ. ತಣ್ಣನೆಯ ವೆದರ್ ಕೂಡ ಇದರ ಜೊತೆ ಇದೆ. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.